ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಮತ್ತೊಂದು ಶಾಕ್ ತಟ್ಟಿದೆ. ಕೇವಲ 5 ದಿನದ ಅಂತರದಲ್ಲೇ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ ಆಗಿದೆ. ಒಂದೇ ವಾರದ ಅಂತರದಲ್ಲಿ ಎರಡೆರಡು ಬಾರಿ ದರ ಏರಿಕೆ ಆಗಿರೋದು. ಪೆಟ್ರೋಲ್ಗೆ 91 ಪೈಸೆ, ಡೀಸೆಲ್ಗೆ 94 ಪೈಸೆ ಹೆಚ್ಚಳ ಆಗಿದೆ. ನಿನ್ನೆ 106 ರೂಪಾಯಿ 21 ಪೈಸೆ ಇದ್ದಂತಹ ಪೆಟ್ರೋಲ್ನ ರೇಟು ಇವತ್ತು ಬೆಳಗಾಗುವಷ್ಟರಲ್ಲಿ 107 ರೂಪಾಯಿ 12 ಪೈಸೆ ಆಗಿದೆ. ನಿನ್ನೆ 94 ರೂಪಾಯಿ 10 ಪೈಸೆ ಇದ್ದಂತಹ ಡೀಸೆಲ್ನ ದರ ಇವತ್ತು ನೋಡಿದ್ರೆ 95 ರೂಪಾಯಿ 4 ಪೈಸೆ ಆಗಿದೆ. 4-5 ದಿನದ ಹಿಂದಷ್ಟೇ ತಲಾ 3 ರೂಪಾಯಿ ಏರಿಕೆ ಆಗಿತ್ತು. ಪೆಟ್ರೋಲಿಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ ನೋಡಿದ್ರೆ ಮತ್ತೆ ದರ ಏರಿಕೆ ಆಗಿದೆ. ಹತ್ತತ್ರ 1 ರೂಪಾಯಿನೇ ದರ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಮತ್ತೆ ಬರೆ ಬಿದ್ದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ 90 ರಿಂದ 94 ಪೈಸೆ ಹೆಚ್ಚಳ ಆಗಿರೋದು. ಇಂಡಿಯನ್ ಆಯಿಲ್, HP ಸೇರಿದಂತೆ ಎಲ್ಲಾ ಬಂಕ್ಗಳಲ್ಲೂ ಕೂಡ ದರ ಏರಿಕೆ ಆಗಿದೆ. ಮೊದಲೇ ಕಂಗಾಲಾಗಿದ್ರು ವಾಹನ ಸವಾರರು. ಈಗ ನೋಡಿದ್ರೆ ಮತ್ತೆ 1 ರೂಪಾಯಿ ದರ ಹೆಚ್ಚಳ ಆಗಿರೋದ್ರಿಂದ ಮತ್ತೊಂದಷ್ಟು ಬರೆ ಬಿದ್ದಿದೆ ಜನಸಾಮಾನ್ಯರ ಮೇಲೆ. ಒಂದು ಆತಂಕ ಅಂತೂ ಇದೆ, ಮತ್ತೆ ಬೆಲೆ ಜಾಸ್ತಿ ಆಗುತ್ತಾ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಒಂದು ವಾರದ ಅವಧಿಯಲ್ಲೇ ಇದು 2ನೇ ಸಲ ಈಗ ದರ ಏರಿಕೆ ಆಗ್ತಾ ಇರೋದು. ಈಗ 1 ರೂಪಾಯಿ ಏರಿಕೆ ಆಗಿದೆ ನಿಜ, ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇದು ಗ್ರಾಹಕರ ಪ್ರಶ್ನೆ ಕೂಡ ಆಗಿರುತ್ತೆ. ಶ್ವೇತಾ, ಗ್ಯಾರಂಟಿ ಏನಿಲ್ಲ, ಪಕ್ಕಾ ಈ ಒಂದು ದರ ಏರಿಕೆ ಆಗೇ ಆಗತ್ತೆ. ಮೇ 15ನೇ ತಾರೀಕು ಸುಮಾರು 3 ರೂಪಾಯಿ ಏರಿಕೆ ಮಾಡಿದಂತಹ ಕೇಂದ್ರ ಸರ್ಕಾರ ಇದೀಗ ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಮೇಲೆ ಪ್ರತಿ ಲೀಟರ್ಗೆ ಹತ್ತತ್ರ 1 ರೂಪಾಯಿ ಏರಿಕೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಸದ್ಯ ನಾನೀಗ ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿದ್ದೀನಿ. ಇಲ್ಲಿರುವಂತಹ ಪ್ರತಿಯೊಬ್ಬ ವಾಹನ ಸವಾರಿಗೂ ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳುವಾಗ ಆಗ್ತಿರೋದು ಒಂದೇ ಒಂದು ಶಾಕು. ಸರ್, ನಿನ್ನೆ ಇಷ್ಟಿತ್ತು, ಇವತ್ತು ಯಾಕೆ ಇಷ್ಟಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂತಂದ್ರೆ ಮೇ 15ನೇ ತಾರೀಕು ಪೆಟ್ರೋಲ್ ಹಾಗೂ ಡೀಸೆಲ್ನ ಮೇಲೆ 3 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆದ್ರೆ ಇವತ್ತು ಹತ್ತತ್ರ 90 ಪೈಸೆ ಮತ್ತೆ 94 ಪೈಸೆ ಡೀಸೆಲ್ ಹಾಗೂ ಪೆಟ್ರೋಲ್ ಮೇಲೆ ಏರಿಕೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲೂ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ನಾವು ನೋಡ್ತಿರುವಂತಹ ದರ ಇದು ಪೆಟ್ರೋಲ್ದು. ಇವತ್ತಿನ ದರ 107 ರೂಪಾಯಿ 16 ಪೈಸೆ ಇದೆ. ನಿನ್ನೆ 106 ರೂಪಾಯಿ 22 ಪೈಸೆ ಇತ್ತು. ಅಂದ್ರೆ ಅಲ್ಲಿಗೆ 94 ಪೈಸೆ ಇಲ್ಲಿ ಏರಿಕೆ ಆಗ್ತಿರುವಂತ, ಅಂದ್ರೆ ವಾಹನ ಸವಾರಿಗೆ ದೊಡ್ಡ ಹೊಡೆತ ಇದು. ಪ್ರತಿದಿನ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ ವಾಹನ ಸವಾರರಿಗೆ ಒಂದು ದೊಡ್ಡ ಆಘಾತ ಅಂದ್ರೂ ಕೂಡ ತಪ್ಪಾಗಲಿಕ್ಕೆ ಜೊತೆಗೆ ಇದ್ದಾರೆ. ಸರ್, 15ನೇ ತಾರೀಕಿಗೆ 3 ರೂಪಾಯಿ ಏರಿಕೆ ಆಗಿತ್ತು, ಇವತ್ತು ಹತ್ತತ್ರ 1 ರೂಪಾಯಿ ಏರಿಕೆ ಆಗಿದೆ. ಮುಂದೆ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಏನ್ ಹೇಳ್ತೀರಾ? ಏನ್ ಮಾಡ್ಲಿಕ್ಕೆ ಆಗತ್ತೆ ಸರ್, ಅಲ್ಲಿ ಪೆಟ್ರೋಲ್ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ನಾವು ತಿಳ್ಕೋಬೇಕದು ಅಲ್ವರಾ? ಮತ್ತೆ ಈ ರೀತಿ ಇರೋದ್ರಿಂದ ಅವರು ನಮ್ಮ ಗೌರ್ಮೆಂಟ್ ಏನು ಮಾಡ್ಲಿಕ್ಕಾಗತ್ತೆ ಹೇಳಿ ನೋಡುವ ಅಲ್ವಾ? ಅದರಿಂದ ನಾವು ಇದು ಮಾಡಿಕೊಂಡು ಹೋಗೋದು ಜಾಸ್ತಿ ಹೋಗೋ ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಷ್ಟೇ. ಹೌದು, ಅಷ್ಟೇ. ನಮ್ಮ ಜೊತೆ ಮತ್ತೆ ತುಂಬಾ ಜನ ಇದ್ದಾರೆ. ಸರ್, ತಾವೇನು ಹೇಳ್ತೀವಿ ಸರ್ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗ್ತಿರೋ ಬಗ್ಗೆ? ಪ್ರತಿಯೊಂದು ಮಿಡಲ್ ಕ್ಲಾಸ್ಗೆ ಏಟ್ ಬೀಳುತ್ತೀನ, ದೊಡ್ಡವ್ರಿಗೆ ಇದರಿಂದ ಏನು ವ್ಯತ್ಯಾಸ ಇದಾಗಲ್ಲ. ಎಲ್ಲ ಥರನೂ ಒಂದು ತೊಂದರೆ ಆಗುತ್ತೆ. ಇದಂತಲ್ಲ, ಪ್ರತಿಯೊಂದು ವಸ್ತು ಯಾವುದೇ ತಗೊಳ್ಳಿ ಎಲ್ಲ ರೇಟು ಅವ್ರ ಲೆಕ್ಕ ಏನು ಬರೀ 19 ಪೈಸೆ ಅಂತ ಹೇಳಿ. ಆ 19 ಪೈಸೆ ಎಷ್ಟು ಹೊಡೆತ ಬೀಳುತ್ತೆ ಅಂದರೆ ಕೆಲವೊಂದ್ಸರಿ ನಾವು ಒಂದೊಂದು ಲೀಟ್ರು ಅದು ತಿಂಗಳ ಲೆಕ್ಕ ಹಾಕೊಂಡು ಡೈಲಿ ಎಷ್ಟು ತುಂಬ ಒಂಥರ ವ್ಯತ್ಯಾಸ ಆಗುತ್ತೆ. ನಮ್ಗೆ ಬಾಡಿಗೆ ಆಗಲಿ ಸಂಬಳ ಆಗಲಿ ಯಾರು ಏನು ಜಾಸ್ತಿ ಏನು ಮಾಡಲ್ಲ. ಪ್ರತಿಯೊಂದು ಥರ ಹೊಡೆತ ಮಿಡಲ್ ಕ್ಲಾಸ್ಗೆ ಬೀಳುತ್ತೆ. ದಿನಗೂಲಿ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ. ಅದೊಂದು ಹೇಳಕ್ ನಾನು ಇಷ್ಟಪಡ್ತೇನೆ. ಒಂದು ಕಡೆ ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಅಡುಗೆ ಎಣ್ಣೆ, ಅಕ್ಕಿ ಕೂಡ ಏರಿಕೆ ಆಗಿತ್ತು. ಹಿಡಿದು ಪ್ರತಿಯೊಂದು ವಸ್ತುನು ಬೇರೆ ಏರಿಕೆ ಆಗ್ತಾ ಇದೆ ಸರ್. ಇದರಿಂದ ನಾವು ಮೇಲ್ ಬರಕಂತೂ ಇನ್ನು ಕೆಳಗಡೆ ಹೋಗ್ತೀವಿ, ಮೇಲ್ ಬರಕಂತೂ ನಾವು ಆಗಲ್ಲ. ಎಲ್ಲಿ ಸರ್, ಇನ್ನು ಡೌನ್ ಮಾಡ್ತಾ ಇದ್ರೆ ಹೈ ಅಂತೂ ಮಾಡಲ್ಲ. ಶ್ವೇತಾ, ಈಗ ಬರುವಂತಹ ಪ್ರತಿಯೊಬ್ಬ ಗ್ರಾಹಕರು ಕೂಡ ಹೇಳ್ತಿರೋದು ಇಷ್ಟೇ, ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಸರ್. ಕೇವಲ ಪೆಟ್ರೋಲ್ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇಡೀ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗ್ತಿದೆ ಅಂತ ಹೇಳಿ ಮತ್ತೊಬ್ರು ಇದ್ದಾರೆ ವಾಹನ ಸವಾರರು. ಸರ್, ಇವತ್ತು ಮತ್ತೆ 90 ಪೈಸೆ ಹೆಚ್ಚಿಗೆ ಆಗಿದೆ ಸರ್ ಪೆಟ್ರೋಲ್ ರೇಟು. ಸರ್, ಈ ದೇಶ ಓಡಿಸ್ತಾ ಇರೋರು ಕಳ್ಳರು, ನಂಬರ್ 1 ಕಳ್ಳರು. ಅವ್ರ ಬಗ್ಗೆ ನಾನು ಏನು ಹೇಳಿ ಸರ್, 15 ದಿನದ ಹಿಂದೆ 3 ರೂಪಾಯಿ ಏರಿಕೆ ಆಗಿತ್ತು. ಅದು ಹಂಗೆ ಆಗ್ತಾ ಇರ್ತದೆ ಬಿಡಿ. ಅದು ಹೌದಾ ಸರ್? ಕಷ್ಟ ಆಗಲ್ವಾ ಸರ್ ಹಿಂಗೆ ಏರಿಕೆ ಆಗ್ತಿದ್ರೆ? ಕಷ್ಟ ನಮ್ಗೆ ಆಗುತ್ತೆ ಸ್ವಾಮಿ. ಅವ್ರು ರಾಜಕೀಯ ಮಾಡ್ತಾರೆ, ಅವ್ರಿಗೆಲ್ಲ ಕಷ್ಟ ಬರ್ತದೆ. ಒಂದೊಂದು 50 ಲಕ್ಷ ರೂಪಾಯಿ ಕಾರು ಆನ್ ಇಟ್ಟಿರ್ತಾರೆ ಅಲ್ಲಿ ವಿಧಾನಸೌಧದಲ್ಲಿ, ಕೂಲಿಂಗ್ ಇರಬೇಕು ಅಂತ ಜನದ ಜೊತೆ ಏನ್ ಮಾಡ್ತೀರಾ ನೀವು? ಜೇಬಿಂದ ದುಡ್ಡು ಹಾಕಲ್ಲ ಅಂತಿದ್ರೆ ನೀವು ಪೆಟ್ರೋಲ್ಗೆ ಅಷ್ಟೇ. ಅವರು ನಾವು ಟ್ಯಾಕ್ಸ್ ಕಟ್ಟೋದು ಅದೆಲ್ಲ ಟ್ಯಾಕ್ಸ್ ಅಲ್ಲ, ಇದು ಎಕ್ಸ್ಟಾರ್ಷನ್.
ಅಲ್ವಾ? ಟ್ಯಾಕ್ಸ್ ತಗೊಂಡು ಕರೆಕ್ಟಾಗಿ ಸ್ಪೆಂಡ್ ಮಾಡಿದ್ರೆ ಟ್ಯಾಕ್ಸ್ ತಗೊಂಡು ಸ್ಪೆಂಡ್ ಮಾಡ್ತಾರ, ಎಲ್ಲ ಅವ್ರವ್ರಿಗೆ ಸ್ಪೆಂಡ್ ಮಾಡ್ಕೊಂತಾರೆ ಅಷ್ಟೇ. ಮತ್ತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸರ್. ಆಗತ್ತೆ ಆದ್ರೆ ಅಷ್ಟೇ, ಗಾಡಿಗಳ ಮನೇಲಿ ನಿಲ್ಸ್ಬಿಟ್ಟು ಮಲಗಬೇಕು ಅಷ್ಟೇ, ನಾವು ಇನ್ನೇನ್ ಮಾಡಬೇಕು. ಶ್ವೇತಾ, ಪ್ರತಿಯೊಬ್ಬ ವಾಹನ ಸವಾರರು ಕೂಡ ಈಗ ಆಕ್ರೋಶ ಭರಿತರಾಗಿರುವಂತದ್ದು. ಯಾಕಂದ್ರೆ ಇದು ಕೇವಲ ಪೆಟ್ರೋಲ್ ಡೀಸೆಲ್ ನ ಮಾತಲ್ಲ, ಎಲ್ಲ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿರುವಂತದ್ದು. ಮತ್ತೆ ಪೆಟ್ರೋಲ್ ಡೀಸೆಲ್ ದರ 5 ದಿನದಲ್ಲೇ ಮತ್ತೆ ಏರಿಕೆ ಆಗಿರುವಂತದ್ದು, ಮುಂದಿನ ದಿನವೂ ಕೂಡ ಏರಿಕೆ ಆಗುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಸರ್ಕಾರಗಳ ಮೇಲೆ ಏನು ಆಕ್ರೋಶ ಭರಿತರಾಗಿ ಅವರ ಆಕ್ರೋಶ ನುಡಿಗಳನ್ನ ಹೇಳ್ತಾ ಇರುವಂತದ್ದು. ಶ್ವೇತಾ, ಓಕೆ, ಮೊನ್ನೆ ಅಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದಾಗಲೇ ಜನ ಸಿಡಿದೆದ್ದಿದ್ರು. ಈಗ ನೋಡಿದ್ರೆ 1 ವಾರ ಆಗಿಲ್ಲ, ಮತ್ತೆ 1 ರೂಪಾಯಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಜಾಸ್ತಿ ಆಗೋದಂತೂ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ನ ರೇಟ್ ಜಾಸ್ತಿ ಆಗೋದು ಮಿಕ್ಕ ಸಾಮಗ್ರಿಗಳ ಮೇಲೂ ಕೂಡ, ಮಿಕ್ಕ ವಲಯದ ಮೇಲೂ ಕೂಡ ಇದರ ಎಫೆಕ್ಟ್ ಇರುತ್ತೆ. ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ಇನ್ನಿತರ ವಲಯಗಳಿಗೂ ಕೂಡ ಇದರ ಹೊಡೆತ ಬೀಳುತ್ತೆ. ಹಾಗಾದ್ರೆ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ ಅಂತ, ಈಗ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗ್ರಾಹಕರು ಏನಂತ ಹೇಳ್ತಿದ್ದಾರೆ ಬರುವಂತ ಜನ? ಶ್ವೇತಾ, ಈಗ ಏನು ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ಏನು ಆಮದು ಮಾಡ್ಕೊಂತ ಇದ್ವಿ ಕಚ್ಚಾ ತೈಲಗಳ ಒಂದು ದರ ಏನಿದೆ ಅದು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳು ಅನಿವಾರ್ಯವಾಗಿ ಈ ಒಂದು ದರವನ್ನ ಏರಿಕೆ ಮಾಡಬೇಕು ಅಂತೇಳಿ ಹೇಳಿಕೊಂಡಿದ್ವು. ಪ್ರತಿ ತಿಂಗಳು ಕೂಡ ಈ ಒಂದು ಪೆಟ್ರೋಲ್ ಕಂಪನಿಗಳಿಗೆ ಸಾವಿರಾರು ಕೋಟಿ ನಷ್ಟ ಆಗ್ತಾ ಇತ್ತು. ಹೀಗಾಗಿ ದರ ಏರಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇತ್ತು. ಹೀಗಾಗಿ ಈಗ ದರ ಏರಿಕೆ ಆಗ್ತಿರುವಂತಹ ಕಾರಣಕ್ಕಾಗಿ ಪ್ರತಿಯೊಂದು ವಾಹನದ ಬಾಡಿಗೆ ಕೂಡ ಏರಿಕೆ ಆಗುತ್ತೆ. ವಾಹನಗಳ ಬಾಡಿಗೆ ಹೆಚ್ಚಾದ್ರೆ ಅಗತ್ಯ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕಂಪನಿಗಳು ಕೂಡ ತಮ್ಮ ದರವನ್ನ ಏರಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಇಲ್ಲಿ ಬರುವಂತಹ ಜನರಿಗೆ ಇರುವಂತಹ ಆತಂಕ ಒಂದೇ, ಒಂದು ಕಡೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆದ್ರೆ ಮತ್ತೊಂದು ಕಡೆ ಇದರ ಇಂಪ್ಯಾಕ್ಟ್ ಏನಿದೆ ಅದು ಅಗತ್ಯ ವಸ್ತುಗಳ ಮೇಲೆ ಬೀಳುತ್ತೆ ಅನ್ನೋ ಒಂದು ಆಕ್ರೋಶ ಕೂಡ ಇರುವಂತದ್ದು. ಇದು ಇವತ್ತು 94-90 ಪೈಸೆ ಏರಿಕೆ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಆಗ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಒಬ್ರು ಕೂಡ ಮಾತಾಡ್ತಾ ಇದ್ರು, ಸರ್ ನಮ್ಮ ಅನಿವಾರ್ಯತೆ ಸರ್ ಬದುಕು ಕಟ್ಕೋಬೇಕು ಅಂತೇಳಿ. ಅವರು ಕೂಡ ಅದೇ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಸದ್ಯಕ್ಕೆ ಜನ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಮುಂದೆ ಎಷ್ಟು ಏರಿಕೆ ಆಗತ್ತೆ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.